ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ಮಹಿಳೆಯ ಕನಸು, ಅವಳ ಸಾಧನೆ, ಅವಳ ಸಂತೋಷ, ಅವಳಿಗಾಗಿಯೇ ಇರುವಂತಹ ವೇದಿಕೆ ಇದು ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಪ್ರಕೃತಿ ಪ್ರಿಯರು, ಉದ್ಯಮಶೀಲ ಮಹಿಳೆ ಹಾಗೂ ಮಿಡೋರಿ ದ ಗಾರ್ಡನ್ ಸ್ಟುಡಿಯೋದ ಸಂಸ್ಥಾಪಕರಾದಂತಹ ಶ್ರೀಮತಿ ಬೀನಾ ಸಂಬರ್ಗಿಮಠ್ ಅವರು. ಗಿಡಮರಗಳ ಮೇಲಿನ ಅಪಾರ ಪ್ರೀತಿ, ಫಿಟ್ನೆಸ್, ಯೋಗ ಹಾಗೂ ವಿಭಿನ್ನ ಆಸಕ್ತಿಗಳ ಮೂಲಕ ತಮ್ಮದೇ ಆದ ಗುರುತನ್ನ ನಿರ್ಮಿಸಿಕೊಂಡಿರುವಂತಹ ಇವರ ಬದುಕಿನ ಪಯಣವನ್ನ ಕೇಳೋಣ ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಮೇಡಮ್, ಮೊದಲು ತಮ್ಮ ಬಾಲ್ಯ ಹಾಗೂ ಬೆಳಗಾವಿಯ ನೆನಪುಗಳ ಬಗ್ಗೆ ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ, ಬಾಲ್ಯ ಅಂದ್ರೆ ಏನೆಲ್ಲ ನೆನಪು ಬರುತ್ತೆ ಮೇಡಮ್ ತಮ್ಗೆ? ಬಾಲ್ಯ ಅಂದ್ರೆ ನನ್ನ ತಂದೆ ಚಂದ್ರಶೇಖರ್ ಸಂಬರ್ಗಿ ಅವರು ಮೂಲತಃ ಹಿರೇಮುನ್ನೋಳ್ಳಿ ಅಂತ ಇಲ್ಲಿ 35 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಅವರು ನಾವು ಹಿರೇಮುನ್ನೋಳ್ಳಿ. ನಮ್ಮ ಅಜ್ಜ ಅವರು ಫ್ರೀಡಮ್ ಫೈಟರ್. ಸೊ ಅಲ್ಲಿ ದೊಡ್ಡ ಮನೆತನದವರು. ಯಾವಾಗಲೂ ಮನೆಯಲ್ಲಿ ಹಿತ್ತಲಲ್ಲಿ ಆಟ ಆಡಿದ್ದು, ಹಿತ್ತಲಲ್ಲಿ ತುಂಬ ಗಿಡಗಳಿದ್ದಿದ್ದು, ಗಿಡಗಳ ಎಲೆಗಳನ್ನೇ ಆಟದ ವಸ್ತುವಾಗಿ ಆಟ ಆಡಿದ ನೆನಪು ತುಂಬ ಇದೆ. ಆಮೇಲೆ ನಾನು ಬೆಳೆದಿದ್ದು ನಮ್ಮ ತಾಯಿ ತವ್ರ ಮನೆ ಅಥಣಿ ಹಂಜಿ ಅಂತ ಫ್ಯಾಮಿಲಿಯಲ್ಲಿ. ಅವ್ರ ಅಜ್ಜ ಅಮ್ಮನ ಹತ್ರ ನಾನು 5ನೇವರೆಗೂ ಓದಿದೆ. ಅಜ್ಜ ಅಮ್ಮನಿಗೆ ಮಾವಂದರಿಗೆ ತುಂಬ ಮುದ್ದಿನ ಮೊಮ್ಮಗಳು ಸೊಸೆಯಾಗಿ ಬೆಳೆದೆ ನಾನಲ್ಲಿ. ಹಾಗಾಗಿ ನನಗೆ ಯಾವುದೇ ಥರದ ಏನು ಹೇಳ್ತೀರಾ ರಿಕ್ವೈರ್ಮೆಂಟ್ ಇದ್ದರೆ ಯಾವಾಗಲೂ ಫುಲ್ಫಿಲ್ ಮಾಡೋರು, ನನಗೆ ಪ್ರೋತ್ಸಾಹ ಕೊಡೋರು, ಏನು ಮಾಡೋದಕ್ಕೂ ಪ್ರೋತ್ಸಾಹ ಕೊಡೋರು. ಅದರಿಂದ ನಾನು ಬಹುಶಃ ಸ್ವಲ್ಪ ನನ್ನ ಎಬಿಲಿಟಿ ಟು ಥಿಂಕ್ ಅಂದ್ಕೊಳ್ಳಿ, ಇಲ್ಲ ಯೋಚನೆ ಮಾಡೋ ಇದನ್ನ ಅಂದ್ಕೊಳ್ಳಿ, ಸ್ವಲ್ಪ ವ್ಯತ್ಯಾಸವಾಗಿತ್ತು. ಸ್ವಲ್ಪ ದಿಟ್ ಅನ್ಬೋದು. ನನ್ನ ಎಲ್ಲ ತಂಗಿರೋ ತಮ್ಮಂದ್ರಲ್ಲಿ ಸ್ವಲ್ಪ ದಿಟ್ ಅನ್ಬೋದು ನಾನು. ಯು ಸೇ somebody ಮುನ್ನುಗ್ಗೋದು. somebody who is always positive and somebody is always first to do something. ಆ ಥರ ಬಂದಿದ್ದು ಮೋಸ್ಟ್ಲಿ ನನ್ನ ಬೆಳೆಸಿರುವ ರೀತಿ ಅಂದ್ಕೊಳ್ತೀನಿ ನಾನು. ಯಾಕಂದರೆ ನನ್ನ ಅಜ್ಜ ಅಮ್ಮ ಯಾವಾಗಲೂ ನನಗೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಅದು ಮತ್ತು ಅಮ್ಮ ಅಪ್ಪ ಸಹಿತ ಹಾಗೆ. ಅಮ್ಮ ಅಪ್ಪ ಕಣ್ಣಿಂದ ದೂರಿದ್ದೆ ಅಂದ್ಕೊಂಡು ಅವ್ರು ನನ್ನ ಬಂದಾಗಲೆಲ್ಲ ಅಲ್ಲಿ ಅವ್ರು ಬಂದಾಗಲಾಗಲಿ, ಇಲ್ಲ ನಾನು ಇಲ್ಲಿ ರಜೆಗೆ ಬಂದಾಗಲಾಗಲಿ, ಇಲ್ಲ ಯಾವಾಗಲೂ ನಾವು ಹೇಳಿರುವಂತೆ ನಮ್ಗೆ ಏನು ಬೇಕು ಅದೆಲ್ಲ ಸರಿಯಾಗಿ ಮಾಡಿಕೊಡೋರು. ಅದೊಂಥರ ವಾತಾವರಣ ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ನಾನು ತುಂಬ ಮುದ್ದಿನಿಂದ ಬೆಳೆದೆ ಅಂದ್ಕೊಳ್ತೀನಿ ನಾನು. ಸೊ ಬಾಲ್ಯದಲ್ಲಿ ಯಾವಾಗಲೂ ಆಟ ಆಡುವುದು, ನಮ್ಗೆ ಯಾವ ಥರ ರೆಸ್ಟ್ರಿಕ್ಷನ್ ಇರಲಿಲ್ಲ. ಆಮೇಲೆ ಹಿತ್ತಲಲ್ಲಿ ತುಂಬ ಗಿಡಗಳಿದ್ವು ನಮ್ಮ ಹಿರೇಮುನ್ನೋಳ್ಳಿ ಹಳ್ಳಿಯಲ್ಲಿ. ಮನೆ ಹಿಂದ್ಗಡೆ ಹಿತ್ತಲಿರುತ್ತಲ್ಲ, ಅಲ್ಲಿ ಚಿಕ್ಕು ಗಿಡಗಳು, ಲಿಂಬೆ ಹಣ್ಣಿನ ಗಿಡಗಳು, ದಾಸವಾಳ ಗಿಡಗಳು, ಮಲ್ಲಿಗೆ ಗಿಡಗಳು ಅವೆಲ್ಲ ಇದ್ವು. ಅದ್ರ ಮೇಲೆ ನನಗೆ ಯಾಕೋ ನಮ್ಮ ಅಮ್ಮ ತಂದೆಯವ್ರ ತಾಯಿ ಯಾವಾಗಲೂ ಹಿತ್ತಲಲ್ಲೇ ಇರ್ತಾ ಇದ್ರು. ಎಲೆಗಳು ಕೀಳೋದು, ಹಳದಿ ಆಗಿರೋ ಎಲೆಗಳು, ಆಮೇಲೆ ಬಟ್ಟೆ ಬೇಲೆಗಳ ಮೇಲೆ ಒಣಗಿ ಹಾಕ್ತಿದ್ರು. ಅವನ್ ಬಟ್ಟೆ ಮತ್ತೆ ತಿರುವಿ ಹಾಕೋದು, ಹೂ ಹರಿದೋದು, ಏನಾದ್ರೂ ಚಿಕ್ಕ ಹಣ್ಣುಗಳಾಗಿದ್ರೆ ಕೀಳೋದು. ಅದು ನಾನು ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾನೆ ಇರ್ತಿದ್ದೆ. ಅವ್ರ ಜೊತೆ ಹಿಂದ್ಗಡೆ ಓಡಾಡ್ತಾ ಇದ್ದೆ. ಬಹುಶಃ ಅದು ನನ್ನ ಮೇಲೆ ಪರಿಣಾಮ ಬೀರಿದೆ ಅನ್ಕೊಂತೀನಿ ನಾನು. ಮೇಡಮ್, ಇನ್ನು ತಮ್ಮ ಒಂದು ಬೆಳಗಾವಿಯಿಂದ ಆರಂಭವಾದಂತಹ ತಮ್ಮ ಒಂದು ಬದುಕು ಪಯಣ ಚೆನ್ನೈ ಮತ್ತೆ ಬೆಂಗಳೂರು ಮೂಲಕ ಮತ್ತೆ ತಾಯ್ನಾಡಿಗೆ ವಾಪಸ್ ಬರುತ್ತೆ 20 ದಶಕಗಳ ನಂತರ. ಆ ಒಂದು ಪಯಣದ ಬಗ್ಗೆ ನೆನಪಿಸಿಕೊಳ್ಳೋದಾದ್ರೆ, ನಾನು ಓದಿದ್ದು ಇಲ್ಲೇ ಬೆಳಗಾವಿಯಲ್ಲಿ. ಆಮೇಲೆ 5ನೇ ಮುಂದೆ ನಾನು ಓದಿರುವುದು ವನಿತಾ ವಿದ್ಯಾಲಯದಲ್ಲಿ, ಲಿಂಗರಾಜ್ ಕಾಲೇಜಲ್ಲಿ ನಾನು ಮುಗಿಸ್ದೆ. ಆಮೇಲೆ ಫಾರ್ಚುನೇಟ್ಲಿ ನಾನು ಮದುವೆ ಆಗಿದ್ದು ಬೆಳಗಾವಿನಲ್ಲಿಯೇ. ನಾನು ಮದುವೆ ಆಗಿದ್ದು ನನ್ನ ಗಂಡನ ಮನೆ ಸಂಬರ್ಗಿ ಮಠ್ ಅಂತ, ವಿನಯ್ ಸಂಬರ್ಗಿ ಮಠ್ ಅವ್ರ ಜೊತೆ ಮದುವೆ ಆದಮೇಲೆ ಒಂದೂವರೆ ವರ್ಷ ನಾನು ಇಲ್ಲೇ ಇದ್ದೆ. ಆಮೇಲೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರು ಅಂದರೆ ದೊಡ್ಡ ಸಿಟಿ. ನಾನು ಅವಾಗ ಹೌಸ್ ವೈಫ್ ಆಗಿದ್ದೆ. ಯಾಕಂದರೆ ಮಕ್ಕಳು ಚಿಕ್ಕವು, ತುಂಬ ಮಕ್ಕಳು ಚಿಕ್ಕವಿದ್ವು. ದೊಡ್ಡ ಮಗ ಚಿಕ್ಕವನಿದ್ದ, ಸೆಕೆಂಡಕ್ಕೆ ನಾನು ಬಸರಿ ಇದ್ದೆ. ಹಾಗಾಗಿ ಹೊರಗಡೆ ಕೆಲಸ ಮಾಡುವ ಅಷ್ಟೇನು ಇದನ್ನಿರಲಿಲ್ಲ, ಮನೆಯಲ್ಲೇ ಇದ್ದೆ. ಬಟ್ ಯಾವಾಗಲೂ ನನಗೆ ಅದೊಂದು ಯೋಚನೆ ಇರ್ತಾ ಇತ್ತು, ಇಷ್ಟೆಲ್ಲ ಓದಿದ್ದಕ್ಕೆ ನಾನು ಒಂದೇನೋ ಮಾಡಬೇಕು. ಮದುವೆ ಆಗಿ ಬರೀ ಮಕ್ಕಳು ಸಾಕೋದು ಇಷ್ಟೇ ನನ್ನ ಕೆಲಸ ಅಲ್ವಲ್ಲ ಅನ್ನೋದು ಯಾವಾಗಲೂ ಇರ್ತಾ ಇತ್ತು ನನಗೆ. ಆಮೇಲೆ ನನ್ನ ಚಿಕ್ಕ ಮಗ 6 ತಿಂಗಳವನಿದ್ದ. ಅವಾಗ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂತು. ನನ್ನ ದೊಡ್ಡ ಮಗನಿಗೆ ತುಂಬ ಚಿಕ್ಕ ವಯಸ್ಸಲ್ಲಿ 2 ವರ್ಷದಿಂದನೇ ನಾನು ಸ್ಟೋರಿ ಬುಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವನ ಹತ್ರ. ಹಾಗಾಗಿ 300ರಿಂದ 400 ಬುಕ್ಸ್ ಇದ್ವು ಆಲ್ರೆಡಿ. ಎಲ್ಲ ಸ್ಟೋರಿ ಬುಕ್ಸು, ಚಿಕ್ಕ ಮಕ್ಕಳ ಸ್ಟೋರಿ ಬುಕ್ಸು, ವ್ಯಾಲ್ಯೂಸ್ ಇನ್ಕಲ್ಕೇಟ್ ಮಾಡೋಕ್ಕೆ ಅಂಥವೆಲ್ಲ ಬುಕ್ಸ್ ಇದ್ವು. ಅವ್ನು 6 ಮಂತ್ಸ್ ಬೇಬಿ ಇದ್ದಾಗಿಂದ ಹಾರ್ಡ್ ಬೌಂಡ್ ಬುಕ್ಸ್ ಕೊಡ್ತಾ ಇದ್ವಿ ಅವನಿಗೆ. ಅದರಿಂದನೇ ಆಟ ಆಡ್ತಾ ಇದ್ದ. ಹಾಗಾಗಿ ತುಂಬ ಬುಕ್ಸ್ಗಳು ಕಲೆಕ್ಟ್ ಮಾಡಿದ್ದೆ. ನಾನು ಅಂದ್ಕೊಂಡೆ, ಯಾಕೆ ಈ ಬುಕ್ಸನ್ನು ಉಪಯೋಗಕ್ಕೆ ಹಾಕಬಾರ್ದು,
ಲೈಬ್ರರಿ ತೆಗಿಬೇಕನ್ನೋ ಒಂದು ಮನಸ್ಸಲ್ಲಿ ಬಂತು. ಮಕ್ಕಳ ಲೈಬ್ರರಿ ತೆಗೆದ್ರೆ ನಾವು ನನ್ನ ಮಕ್ಕಳಿಗೆ ಮಾತ್ರ ಓದಿಸೋದಲ್ಲದೆ ಬೇರೆ ಮಕ್ಕಳಿಗೂ ಓದುವ ಅಭ್ಯಾಸ ಕಲಿಸ್ಬೋದು. ಸ್ಕೂಲ್ಗೆ ಹೋಗಿ ಸ್ಕೂಲ್ ಅಭ್ಯಾಸ ಮಾಡಿ ಸ್ಕೂಲ್ ಪುಸ್ತಕ ಓದುವುದು ಬೇರೆ, ಹಾಗೆ ಪುಸ್ತಕ ಓದುವ ಹವ್ಯಾಸ ಅಂದ್ಕೊಳ್ತೀವಲ್ಲ ನಾವು, ಅದು ಹಾಬಿ ಅಂತ, ಅದು ಇನ್ಕಲ್ಕೇಟ್ ಮಾಡೋದು ಬೇರೆ. ಸೊ ಅದು ಯಾಕೆ ಮಾಡಬಾರ್ದು ಅಂತ ತಲೆಯಲ್ಲಿ ಬಂತು. ಅದಕ್ಕೆ ಬೆಂಗಳೂರಲ್ಲಿ 2007 ನಾನು ಒಂದು ಚಿಕ್ಕ ಮಕ್ಕಳ ಲೈಬ್ರರಿ ಶುರು ಮಾಡಿದೆ. ನನ್ನ ಚಿಕ್ಕ ಮಗ ಬರೀ 7 months. ಮನೇಲಿ ಎಲ್ಲರೂ ಅಂದರು, ಇಷ್ಟು ಚಿಕ್ಕವನಿದ್ದಾನೆ, ಇಷ್ಟು ಸಣ್ಣ ಮಗು ಇದೆ, ಇಷ್ಟು ಬೇಗ ಎದಕ್ಕೆ ಸ್ಟಾರ್ಟ್ ಮಾಡ್ತೀಯಾ ಅಂತ. ನಾನು ಅಂದ್ಕೊಂಡೆ ಐ ಕುಡ್ ಸಿ ದ ನೀಡ್ ಇನ್ ದ ಸೊಸೈಟಿ. ಆವಾಗಲೇ ಎಲ್ಲ ಐಪ್ಯಾಡ್ಗಳು, ಟ್ಯಾಬ್ಲೆಟ್ಗಳು ಬರ್ತಾಯಿತ್ತು. ಮಕ್ಕಳು ಓದೋದು ಬಿಟ್ಟು ಸ್ವಲ್ಪ ಎಲ್ಲ ಆ ಕಡೆ ಗಮನ ಹರಿಸೋದು. ನನ್ನ ದೊಡ್ಡ ಮಗನ ಸ್ಕೂಲಲ್ಲಿ ಅವ್ರ ಪೇರೆಂಟ್ಸ್ ಮಾತಾಡೋದಾಗಲಿ, ತಂದೆ ತಾಯಿಗಳು ಮಾತಾಡ್ತಾ ಇದ್ರು, ಮಕ್ಕಳಿಗೆ ಸ್ಲೋಲಿ ಅದು ಇವ್ರ ಚಟ ಬೀಳ್ತಾ ಇದೆ ಅನ್ನೋದು. ಅದಕ್ಕೆ ಯಾಕೆ ಆ ಚಟ ಬರಕ್ಕೆ ಬಿಡಬೇಕು, ನಾವು ಬುಕ್ಸನ್ನು ಓದುವಂದ ಹವ್ಯಾಸ ಯಾಕೆ ಬೆಳೆಸಬಾರ್ದು ಮಕ್ಕಳಲ್ಲಿ ಅಂದ್ಕೊಂಡು ನಾನು ಇರೋ ಒಂದು 500-600 ಬುಕ್ಸಿಂದನೇ ಲೈಬ್ರರಿ ಸ್ಟಾರ್ಟ್ ಮಾಡಿದೆ. ನನ್ನ ಫ್ಯಾಮಿಲಿಗೆ ನಾನು ಸ್ವಲ್ಪ ಕನ್ವಿನ್ಸ್ ಮಾಡಿದೆ, ಲೈಬ್ರರಿ ಅಂದರೆ ನಾನೇನು ಫುಲ್ ಡೇ ಇರಬೇಕಾಗಿಲ್ಲ, ಮಕ್ಕಳು ಹಾಗೂ ಸ್ಕೂಲ್ಗೆ ಹೋಗ್ತಾರೆ, ಸಾಯಂಕಾಲ 1-2 hour ಲೈಬ್ರರಿ ಓಪನ್ ಇಟ್ಟರೆ ಸಾಕು ಅಂದ್ಕೊಂಡು ಲೈಬ್ರರಿ ಸ್ಟಾರ್ಟ್ ಮಾಡಿದೆ. ಲೈಬ್ರರಿ ಸ್ಟಾರ್ಟ್ ಮಾಡಿದಾಗ ಅರೌಂಡ್ 400 to 500 ಬುಕ್ಸ್ ಇತ್ತು. ನಾವು ಆಲ್ಮೋಸ್ಟ್ 2,000 ಬುಕ್ಸ್ ಕಲೆಕ್ಟ್ ಮಾಡಿದ್ವಿ. ಆಮೇಲೆ ಅರೌಂಡ್ 85 ಮೆಂಬರ್ಸ್ ಇದ್ದರು. ಬೆಂಗಳೂರಲ್ಲಿ ಸಹಕಾರ ನಗರ ಅಂತಿದೆ. ಸಹಕಾರ ನಗರಲ್ಲಿ ಒಂದು 2 ಮನೆ ಬೆಡ್ರೂಮಿನ ಮನೆ ಬಾಡಿಗೆ ತಗೊಂಡು ಅದನ್ನೆಲ್ಲ ರೆನೋವೇಟ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಮೆಚ್ಚುಗೆ ಬರೋ ಥರ, ಅಪೀಲಿಂಗ್ ಆಗೋ ಥರ ಮಾಡಿಬಿಟ್ಟು ಅದನ್ನು ಲೈಬ್ರರಿ ಅಂತ ಕನ್ವರ್ಟ್ ಮಾಡಿದ್ವಿ. ಮಕ್ಕಳಲ್ಲಿ ಬರಬೇಕು, ಇಟ್ ಶುಡ್ ಬಿ ವೆಲ್ಕಮಿಂಗ್ ಫಾರ್ ದೆಮ್ ಅಂತ. ಆಮೇಲೆ ಸ್ಲೋಲಿ 2,000 ಟೈಟಲ್ಸ್ ಬುಕ್ಸ್ ಕಲೆಕ್ಟ್ ಮಾಡಿ ಲೈಬ್ರರಿ ನಡ್ಸೋಕ್ಕೆ ಶುರು ಮಾಡಿದೆ. ಅದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಲೈಬ್ರರಿ. ಪ್ರೈವೇಟ್ ಲೈಬ್ರರಿ ಅಲ್ಲಿ ಅವಾಗ ಟಾಕಿಂಗ್ ಅಬೌಟ್ 2007, 19 years ಅಪ್ರಾಕ್ಸಿಮೇಟ್ಲಿ. ಆವಾಗ ಈ ಥರ ಒಂದು ಲೈಬ್ರರಿ ರೂಢಿ ಇರಲಿಲ್ಲ. ನಮ್ಮ ಗೌರ್ಮೆಂಟ್ ಗ್ರಂಥಾಲಯಗಳಿದ್ವು ಅಷ್ಟೇ, ಆಮೇಲೆ ಸ್ಕೂಲ್ ಅಟ್ಯಾಚ್ ಲೈಬ್ರರಿಗಳಿರ್ತಾ ಇದ್ವು. ಆವಾಗಲೂ ಅಲ್ಲೂ ಪಯೋನಿಯರ್ಸ್ ಅನ್ಕೋಬೇಕು ನಾವು, ಭಾಳ ತುಂಬ ಕಡಿಮೆ ಜನ ಇದ್ದರು. CD ಲೈಬ್ರರಿಗಳೆಲ್ಲ ಇದ್ವು. ಅದನ್ನೇ ಒಂದು ಆ ಮಾದರಿಯನ್ನು ರಿಪ್ಲಿಕೇಟ್ ಮಾಡಿ ಯಾಕೆ ನಾವು ಪುಸ್ತಕದ ಲೈಬ್ರರಿ ಮಾಡಬೇಕು ಅಂಥೇಳಿ ಮಾಡಿದ್ವಲ್ಲ, ತುಂಬ ಡಿಮ್ಯಾಂಡ್ ಬಂತು. ಅದ್ರ ಬರೀ ಲೈಬ್ರರಿ ಎದಕ್ಕೆ ಮಾಡಬೇಕು, ಅದ್ರ ಜೊತೆ ಒಂದು ಆ್ಯಕ್ಟಿವಿಟಿ ಸೆಂಟರ್ ಅಂತ ಮಾಡೋಣ. ಅಲ್ಲಿ ಮಕ್ಕಳಿಗೆ ಆರ್ಟ್ ಕ್ಲಾಸಸ್ಸು, ಚೆಸ್ ಕ್ಲಾಸಸ್ಸು, ಎನಿಥಿಂಗ್ ವಿಚ್ ವಿಲ್ ಕಾಂಪ್ಲಿಮೆಂಟ್ ವಿತ್ ಲೈಬ್ರರಿ ಇನ್ ಅ ಕ್ವಯಟ್ ಎನ್ವೈರ್ಮೆಂಟ್. ಪ್ರತಿ ತಿಂಗಳಿಗೆ ನಾವು ಅಲ್ಲಿ ಕಥಾಲಯ ಅಂಥೇಳಿ ಒಂದು ಸಂಸ್ಥೆ ಇದೆ, ಅವರು ಕತೆ ಹೇಳ್ತಾರೆ ವಿತ್ ಪಪೆಟ್ಸ್ ಎಲ್ಲ. ಅವ್ರನ್ನೆಲ್ಲ ಕರೆಸ್ತಾ ಇದ್ವಿ ತಿಂಗಳಿಗೊಂದ್ಸತಿ. ಆಮೇಲೆ ನಮ್ಮ ಮೆಂಬರ್ಸ್ಗೆಲ್ಲ ಅನೌನ್ಸ್ ಮಾಡ್ತಾ ಇದ್ವಿ, ಅದನ್ನು ಫ್ರೀ ಸೆಷನ್ ಕೊಡ್ತಾ ಇದ್ವಿ ತಿಂಗಳಿಗೊಂದ್ಸತಿ. ಸೊ ಒಳ್ಳೆ ಪಾಪ್ಯುಲಾರಿಟಿ ಬಂತು. ಆಮೇಲೆ ಅದನ್ನು ಮಾಡ್ತಾ ನಾನು ಫಿಟ್ನೆಸ್ ಜರ್ನಿಗೂ ಇಳಿದೆ. ನನಗೋಸ್ಕರ ಅಂತ ಫಿಟ್ನೆಸ್ ಸ್ಟಾರ್ಟ್ ಮಾಡಿದೆ. ಸ್ನೇಹಿತರೆ, ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು ನನಸದ ವೇಣುಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಬೀನಾ ಸಂಬರಿಮಠ್ ಅವರು. ಮೇಡಮ್, ತಮ್ಮ ಒಂದು ಪಯಣ ಬೆಂಗಳೂರಿನಲ್ಲಿ ಮಕ್ಕಳಿಗಾಗಿ ಒಂದು ಬುಕ್ ಮತ್ತೆ ಹಾಗೇನೆ ರೀಡಿಂಗ್ ಕ್ಲಬ್ ಆರಂಭಿಸುವುದರ ಮೂಲಕ ಆರಂಭ ಆಯಿತು. ಹಾಗೆ ಚೆನ್ನೈಗೆ ಹೋದಂತಹ ಅನುಭವ ಯಾವ ರೀತಿ ಇತ್ತು ಮೇಡಮ್? ಚೆನ್ನೈಗೆ ನಾನು ಹೋದಾಗ ಆಲ್ರೆಡಿ ನಾನು ಫಿಟ್ನೆಸ್ ಟ್ರೈನರ್ ಇದ್ದೆ. ನಾನು ಒಂದು ಫಿಟ್ನೆಸ್ ಜರ್ನಿ ಶುರು ಮಾಡಿದೆ. ಚೆನ್ನೈ ಒಂದು ಹೊಸ ಊರು ನಮಗೆ, ಯಾಕಂದರೆ ಭಾಷೆ ಗೊತ್ತಿಲ್ಲ. ಎಲ್ಲರೂ ಚೆನ್ನೈ ಬದಲಿ ಹೆದರ್ಸಿದ್ರು ನಮಗೆ. ತುಂಬ ಸೆಕೆ, ತುಂಬ ಬಿಸಿಲು, ಅಲ್ಲಿರೋಕ್ಕಾಗಲ್ಲಪ್ಪ ಅಂದ್ಕೊಂಡು. ಚೆನ್ನೈ ಆನ್ ದ ಕಾಂಟ್ರಿ ನನಗೆ ಇಷ್ಟ ಆಯಿತು.
ಇದು ನಾವು ಅಂದ್ಕೊಳ್ತೀವಲ್ಲ, ಇದೆಲ್ಲ ಕಂಡೀಷ್ನಿಂಗು. ಒಂದು ಸತಿ ನಾವು ಅಲ್ಲಿ ಇರಕ್ಕತ್ಮೇಲೆ ನಮ್ಗೆ ರೂಢಿ ಆಗಿಬಿಡತ್ತೆ. ಆ ಸೆಕೆನೂ ರೂಢಿ ಆಗುತ್ತೆ, ಆ ಜನನೂ ರೂಢಿ ಆಗ್ತಾರೆ. ಫಸ್ಟ್ ಒಂದು 6 ತಿಂಗಳಲ್ಲೇ ನಾನು ಭಾಷೆ ಕಲಿತೆ, ತಮಿಳ್ ಭಾಷೆ ಕಲಿತೆ. 6 ತಿಂಗಳವರೆಗೂ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಅಲ್ಲಿ ಎಲ್ಲಿ ಹೋದರೂ ತಮಿಳ್ ಮಾತಾಡೋರೆ. ಅದಾದಮೇಲೆ ಒಂದು ಸತಿ ನಾನು ಅಲ್ಲಿ ಇರಕ್ಕೆ ಶುರು ಮಾಡಿದ್ಮೇಲೆ ಲೈಕ್ ಮೈಂಡೆಡ್ ಪೀಪಲ್ ಸಿಗಕ್ಕತ್ರು. ಹಾಗಾಗಿ ನಾನು ಚೆನ್ನೈನೂ ತುಂಬ ಎಂಜಾಯ್ ಮಾಡಿದೆ. ಚೆನ್ನೈಲಿ ಕೂಡ ನಾನು ಫಿಟ್ನೆಸ್ ಕಲಿಸ್ತಾ ಇದ್ದೆ. ನನ್ನ ಲೈಬ್ರರಿ ಜರ್ನಿ ಬೆಂಗಳೂರಲ್ಲಿ ಮುಗೀತು, ಯಾಕಂದರೆ ಬೆಂಗಳೂರಿಂದ ನಾನು ಚೆನ್ನೈಗೆ ಶಿಫ್ಟ್ ಆಗುವಾಗ ಆ 2,000 ಬುಕ್ ಎಲ್ಲಿ ತರಬೇಕು, ಆಮೇಲೆ ನನ್ನ ಮಕ್ಕಳು ಸಫರ್ ಆಗಬಾರ್ದು. ಇನ್ನು ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾಯಿದ್ರು. ಸಾಯಂಕಾಲ ನಾನು ಲೈಬ್ರರಿಯಲ್ಲಿ ಕೂತ್ಕೊಂಡ್ರೆ ಮಕ್ಕಳು ನೆಗ್ಲೆಕ್ಟ್ ಆಗ್ತಾರೆ ಅಂದ್ಕೊಂಡು ನಾನು ಲೈಬ್ರರಿಯನ್ನು ಬುಕ್ಸನ್ನೆಲ್ಲ ಇನ್ನೊಬ್ರಿಗೆ ಕೊಟ್ಟು ಆ ಲೈಬ್ರರಿಯನ್ನು ಕ್ಲೋಸ್ ಮಾಡಿದೆ. ಆಮೇಲೆ ಫಿಟ್ನೆಸ್ಸಲ್ಲಿ ನನಗೆ ಬೆಳಗ್ಗೆ ಮಾತ್ರ ವರ್ಕೌಟ್ ಸೆಷನ್ಸ್ ತೊಗೊಳ್ತಾ ಇದ್ದೆ, ಅದು ಮತ್ತು ನಾನು ಇಂಡಿವಿಜುವಲ್ ಸೆಷನ್ಸ್ ತೊಗೊಳ್ತಾ ಇದ್ದೆ, ನನಗೆ ಯಾವ ಟೈಮ್ ಬೇಕೋ ಅದು. ಹಾಗಾಗಿ ನನಗೆ ಚೆನ್ನೈಯಲ್ಲಿ ತುಂಬ ಅನುಕೂಲ ಆಯಿತು. ಅದು ನನ್ನ ಹಸ್ಬೆಂಡ್ ಯಾವಾಗಲೂ ಬ್ಯುಸಿ ಇರ್ತಾಯಿದ್ರು. ಅವ್ರಿಗೆ ಇದು ಹೊಸ ಜಾಬು, ಹೊಸ ರೆಸ್ಪಾನ್ಸಿಬಿಲಿಟಿ, ಆಮೇಲೆ ಬಿಗ್ಗರ್ ರೋಲ್ ಇತ್ತು. ಹಾಗಾಗಿ ಅವರು ಮನೆ ಕಡೆ ಕಡಿಮೆ ಟೈಮ್ ಕೊಡ್ತಾಯಿದ್ರು. ನನಗೆ ಹೊಸ ಊರಲ್ಲಿ ನಾನಾಗೇ ಅದನ್ನು ಎಲ್ಲ ಮುಂದೆ ನಡ್ಸೋಕ್ಕೆ ನನ್ನ ಮಕ್ಕಳನ್ನ ನೋಡಿಕೊಂಡು ಫಿಟ್ನೆಸ್ ಜರ್ನಿಯಲ್ಲಿ ನನಗೆ ಅನುಕೂಲ ಆಯಿತು. ಹಾಗೆ ತುಂಬ ಜನ ಒಳ್ಳೆ ಗೆಳತಿಯರು ಸಿಕ್ಕರು. ಹಾಗಾಗಿ ಒಳ್ಳೆ ಅಪಾರ್ಟ್ಮೆಂಟಲ್ಲಿ ನೇಬರ್ಸ್ ಸಿಕ್ಕರು. ಹಾಗಾಗಿ ನನಗೆ ಚೆನ್ನೈ ಯಾವುದೂ ಒಂಥರ ಬೇಜಾರಾಗಲಿಲ್ಲ. ನನಗೆ ಚೆನ್ನೈ ಸವಿ ನೆನಪುಗಳಿವೆ. ಯಾಕಂದರೆ ನನಗೆ ಅಲ್ಲಿರೋ ಜನರಿಂದ ತುಂಬ ಕಲಿಯಕ್ಕೆ ಸಿಕ್ತು. ಒಂಥರ ಶಿಸ್ತು, ಅವರು ತುಂಬ ಇಂಟೆಲೆಕ್ಚುಯಲ್ ಜನ. ಆಮೇಲೆ ಯಾವಾಗಲೂ ಇನ್ನೊಬ್ಬರು ಗೋಜಿಗೆ ಹೋಗೋರಲ್ಲ, ಆಡಂಬರ ಇಲ್ಲ, ಯಾವ ಥರದ ಆಡಂಬರ ಇಲ್ಲ ಅಲ್ಲಿ. ಅವ್ರು ತಾವಾಯಿತು, ತಮ್ಮ ಕೆಲಸ ಆಯಿತು, ಅವರು ಎಷ್ಟೇ ಶ್ರೀಮಂತರಾಗಿರ್ಬೋದು ತೋರಿಸ್ಕೊಡಲ್ಲ. ಅದೆಲ್ಲ ನನಗೆ ತುಂಬ ಮೆಚ್ಚುಗೆ ಆಯಿತು. ಆಮೇಲೆ ಮಾತಾಡೋಕ್ಕೆ ಕೂತಾಗ ತುಂಬ ಜ್ಞಾನವಂತರು. ಆವಾಗ ಅನಿಸುತ್ತೆ ನಾವು ಎಷ್ಟು ನಮ್ಮ ಜ್ಞಾನ ಕಡಿಮೆ ಇದೆ ಅಲ್ಲ. ಅದೆಲ್ಲ ನನಗೆ ತುಂಬ ಇಷ್ಟ ಆಗಿ ನಾನು ಅವ್ರ ಜೊತೆ ಹೆಚ್ಚಿಗೆ ಬೆರೀತಾ ಹೋದಾಗ ನನಗೆ ಆ ಕಲ್ಚರ್ ಇಷ್ಟ ಆಗಕ್ಕೆ ಶುರು ಆಯಿತು. ಹಾಗಾಗಿ ಐ ರಿಯಲಿ ಎಂಜಾಯ್ಡ್ ಚೆನ್ನೈ. ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831255500 ಮತ್ತು 24737777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ. ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಬೀನಾ ಸಂಬರಿಮಠ್ ಅವರು. ಮೇಡಮ್, ಈಗ ತಾವು ಫಿಟ್ನೆಸ್ ಕೋಚ್ ಆಗಿ ತಮ್ಮ ಪಯಣವನ್ನ ಆರಂಭಿಸಿದ್ರಿ ಚೆನ್ನೈನಲ್ಲಿ ಅಂತ ಹೇಳಿದ್ರಿ. ಆ ಒಂದು ಅನುಭವ ತಮ್ಮಲ್ಲಿ ಆತ್ಮವಿಶ್ವಾಸವನ್ನ ಯಾವ ರೀತಿ ಬೆಳೆಸ್ತು, ಹಾಗೇನೆ ತಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿ ಬದಲಾವಣೆಯನ್ನ ತಂತು ಅಂತ? ಇದು ತುಂಬ ಒಳ್ಳೆ ಪ್ರಶ್ನೆ ಅನ್ಕೊತೀನಿ. ಏನಂದರೆ, ನಾನು ಫಿಟ್ನೆಸ್ ಕೋರ್ಸ್ ಮಾಡೋದಕ್ಕೆ ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಫಸ್ಟ್ ನನಗೋಸ್ಕರ ನಾನು ಫಿಟ್ ಆಗಿರಬೇಕು ಅಂತ. ಆವಾಗ ನನಗೆ ಕೆಲವೊಂದು ಪ್ರಶ್ನೆಗಳಿರ್ತಾಯಿದ್ವು. ಯಾಕೆ ಈ ವ್ಯಾಯಾಮ ಇದೇ ಥರ ಮಾಡಬೇಕು, ಏನು, ಹೇಗೆ ಮುಂದುವರಿಬೇಕು ಅನ್ನೋದೆಲ್ಲ. ಆವಾಗ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಾನೆ ಇರ್ತಾಯಿದ್ದೆ. ಆಮೇಲೆ 1-2 ಕೋರ್ಸ್ಗಳೆಲ್ಲ ಕಣ್ಮುಂದೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಬಂತು. ಅದನ್ನೆಲ್ಲ ನನ್ನ ಹಸ್ಬೆಂಡ್ ಒಟ್ಟಿಗೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೆ. ನನಗಿರೋ ಆಸಕ್ತಿ ನೋಡಿ ಅವರೇ ನನಗೆ ಹುರಿದುಂಬಿಸಿದ್ರು. ನೀನು ಯಾಕೆ ಫಿಟ್ನೆಸ್ ಕೋರ್ಸ್ ಮಾಡಬಾರ್ದು, ನೀನು ಯಾಕೆ ಫಿಟ್ನೆಸ್ ಕೋಚ್ ಆಗಬಾರ್ದು, ವಿಮೆನ್ ಫಿಟ್ನೆಸ್ ಕೋಚ್ ಎಷ್ಟು ಕಡಿಮೆ ಇದ್ದಾರೆ, ನೀನು ಯಾಕೆ ಆಗಬಾರ್ದು ಅಂತಂದರು. ಅವಾಗ ನಾನು ನಕ್ಕೆ, ನಾನೇನು ಮಾಡೋಳು ಫಿಟ್ನೆಸ್ ಮಾಡಿ ನನ್ನ ವೇಟ್
ಬಿಟ್ಟು ನನ್ನ ತೂಕನೇ ನಾನು ಕಡಿಮೆ ಮಾಡೋಕ್ಕೆ ನಾನು ಕಷ್ಟಪಡ್ತಾ ಇದ್ದೀನಿ, ನಾನೇ ಡಿಸಿಪ್ಲಿನ್ ಆಗಿರೋ ಪಡ್ತಾ ಇದ್ದೀನಿ, ನಾನು ಇಲ್ಲಿಂದ ಮಾಡಲಿ ಫಿಟ್ನೆಸ್ಸು ಅಂದ್ಕೊಂಡೆ. ಬಟ್ ನನಗೆ ಅದರಲ್ಲಿ ಆಸಕ್ತಿ ಹೆಚ್ಚುತ್ತಾ ಹೋಯಿತು. ಹಾಗೆ ನನಗೊಂದು ರೀಬಾಕ್ ಫಿಟ್ನೆಸ್ ಕೋರ್ಸ್ ಅಂತ ಒಂದು ಕಣ್ಣಿಗೆ ಬಿತ್ತು ಗೂಗಲಲ್ಲಿ. ಅವಾಗ ಅದ್ರ ಬದಲಿ ಮಾಹಿತಿ ತೆಗೆದಾಗ ಬೆಂಗಳೂರಲ್ಲೇ ಒಬ್ಬರು ಅದಕ್ಕೆ ಕೋಚ್ ಸಿಕ್ಕರು. ಅದಕ್ಕೆ ನಾನು ಅದನ್ನ ಕೋಚ್ ಸರ್ಟಿಫಿಕೇಷನ್ ಕೋರ್ಸ್ ಮಾಡೋಕ್ಕೆ ಹೋದೆ. ನಂಗೆ ತುಂಬ ಇಷ್ಟ ಆಯಿತು. ಅದರಿಂದ ನನಗೊಂದು ಶಿಸ್ತು ಬಂತು. ಬೆಳಗ್ಗೆ ಎದ್ದು ನಾನು ಎಕ್ಸಸೈಸ್ ಮಾಡಿ ಒಂದು ಡಿಸಿಪ್ಲಿನ್ ಅನ್ನೋದು ನನ್ನ ಜೀವನದಲ್ಲಿ ಬಂತು ಅದರಿಂದ. ಆಮೇಲೆ ನಮ್ಮ ಹೆಲ್ತಿನ ಬಗ್ಗೆ ಇರೋ ಎಚ್ಚರಿಕೆ ಹೆಂಗಿರಬೇಕು, ನಾವೇನು ಊಟ ಮಾಡಬೇಕು, ಹೇಗೆ ನಾವು ಶಿಸ್ತಿಂದ ಇರಬೇಕು, ನಾವು ಏನು ಊಟ ಮಾಡಿದರೆ ನಮ್ಮ ತೂಕ ಹೆಚ್ಚಾಗತ್ತೆ, ಹೇಗೆ ನಾವು ಊಟದಲ್ಲೇ ನಾವು ಎಷ್ಟೊಂದು ಅಳವಡಿಸ್ಕೊಂಡು ನಾವು ಫಿಟ್ ಆಗಿರ್ಬೋದು ಅನ್ನೋದೆಲ್ಲ ನಂಗೆ ಆಸಕ್ತಿ ಹುಟ್ತಾ ನಾನು ಆ ಫಿಟ್ನೆಸ್ ಕೋರ್ಸ್ ಇನ್ನೂ ಒಂದು ಮುಂದಿನ ಕೋರ್ಸ್ ಮಾಡಿದೆ. ದಟ್ ಈಸ್ ಕಾಲ್ಡ್ ಅಮೆರಿಕನ್ ಕೌನ್ಸಿಲ್ ಆನ್ ಎಕ್ಸಸೈಸ್ ಅಂತೇಳಿ, ಪರ್ಸ್ನಲ್ ಟ್ರೈನರ್ ಆಗೋಕ್ಕೆ. ಅದು ನನಗೆ ಇಟ್ಸ್ ಅ ವೆರಿ ಟಫ್ ಕೋರ್ಸ್. ಅವಾಗ ನಾನು ಎಕ್ಸಾಮ್ ಕಟ್ಟಿದಾಗ ನನ್ನ ಸೆಂಟ್ರಲ್ಲಿ 40 ಜನ ಕಟ್ಟಿದ್ರು, ನಾವು 7 ಜನ ಪಾಸಾಗಿದ್ದು. ನನಗೆ ಅದರಲ್ಲಿ ಆಸಕ್ತಿ ಇರೋದೆಲ್ಲ ನೋಡಿ ನನ್ನ ಹಸ್ಬೆಂಡ್ ನಂಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ನೀನು ಯಾಕೆ ಟ್ರೈನಿಂಗ್ ಮಾಡಬಾರ್ದು, ನೀನು ಕಲಿತೆ ಇಲ್ಲ, ನಿಜ ಮತ್ತೊಬ್ರಿಗೆ ಕಲಿಸಿದ್ರೆ ತಾನೇ ನಿನಗದು ಬರೋದು ಅಂತ. ನಿಜ ನಾವು ಬಂದಿರೋ ಮೈಂಡ್ ಸೆಟ್ಟು ಹೋಗಿ ಜಿಮ್ಗೆ ಕಲಿಸೋದು ಅದೆಲ್ಲ ನನಗೆ ಸ್ವಲ್ಪ ಯಾಕೋ ಹಿಂದೆ, ಆಮೇಲೆ ಐ ವಾಸ್ ನಾಟ್ ವೆರಿ ಕಂಫರ್ಟೇಬಲ್ ಅನ್ಕೋಬೋದು. ನನಗೆ ಏನಪ್ಪ ಇದು ನಾನು ಜಿಮ್ಗೆ ಹೋಗಿ ಟ್ರೈನರ್ ಆಗಿ ಮಾಡೋದು ಹೇಗೆ, ನಿಜ ಅದು ಮಾಡದೆ ನಾನು ಕಲಿಯೋಳು ಹೇಗೆ. ಆವಾಗ ನನಗೆ ಇದೆಲ್ಲ ಮಾಡೋಕ್ಕಿಂತ ನಾನಿರೋ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಜಿಮ್ ಇತ್ತು. ನಾನು ಯಾಕೆ ಅಲ್ಲಿಯೇ ಒಂದು ಲೇಡೀಸ್ಗೆ ಒಂದು ಕ್ಲಾಸಸ್ ಶುರು ಮಾಡಿ, ಅಲ್ಲೇ ಲೇಡೀಸ್ಗೆ ಪರ್ಸ್ನಲ್ ಟ್ರೈನಿಂಗ್ ಅಂತ ಕೋರ್ಸಸ್ ಶುರು ಮಾಡಿ ಅದನ್ನು ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿದೆ. ಜನರು ಆಸಕ್ತಿ ತೋರಿಸಿದ್ರು. ಹಾಗೆ ಕಲಿಸುತ್ತಾ ಬಂದೆ. ನಾನು ಫಿಟ್ ಇರೋದಲ್ಲದೆ ನನ್ನೊಟ್ಟಿಗೆ ಇನ್ನೊಂಚೂರು ಮಹಿಳೆಯರಿಗೆ ನಾನು ಫಿಟ್ ಆಗಿ ಇಡ್ಬೋದಲ್ಲ ಅಂದ್ಕೊಂಡು ಅದನ್ನ ಮಾಡೋದ್ರಿಂದ ನನಗೆ ಅದರಲ್ಲಿ ಇಷ್ಟೊಂದು ಕಲಿಯಕ್ಕೆ ಸಿಕ್ತು. ಅಷ್ಟಲ್ಲದೆ ಲೈಕ್ ಮೈಂಡೆಡ್ ಪೀಪಲ್ ಒಟ್ಟಿಗೆ ಇಂಟ್ರಾಕ್ಷನ್ ಆಗಕ್ಕೆ ಶುರುವಾಯಿತು. ಯಾಕಂದರೆ ಅಲ್ಲಿ ಬರೋರೆಲ್ಲ ಫಿಟ್ನೆಸ್ಸಲ್ಲಿ ಆಸಕ್ತಿ ಇರೋರು, ತಮ್ಮ ಹೆಲ್ತ್ ಬಗ್ಗೆ ಕಾಳಜಿ ಕೊಡಬೇಕಂತ ಡಿಟರ್ಮಿನೇಷನ್ ಇದ್ದವರು ಬಂದವರು. ಆಮೇಲೆ ಫಸ್ಟ್ ಒನ್ ಆಫ್ ದ ಫ್ಯೂ ಕ್ಲೈಂಟ್ಸ್ ನನಗೆ ಸ್ಪೈನ್ ಸರ್ಜರಿ ಆದವರಿದ್ದರು, ಪೋಸ್ಟ್ ರಿಹ್ಯಾಬ್. ಅವ್ರಿಗೆ ನಾನು ಟ್ರೈನ್ ಮಾಡುವಾಗ ತುಂಬ ಕಲಿತೆ. ಪೋಸ್ಟ್ ರಿಹ್ಯಾಬಿಲಿಟೇಷನ್ ಅವ್ರಿಗೆ ಹೇಗೆ ನಾನು ಯಾವ ವ್ಯಾಯಾಮಗಳನ್ನು ಹೇಳಿಕೊಟ್ಟು ಅವರನ್ನು ಸೇಫ್ ಆಗಿಟ್ಟು ಅವ್ರದ್ದು ಪ್ರೋಗ್ರೆಸ್ ಮಾಡಬೇಕು. ಹಿ ವಾಸ್ ವೆರಿ ಹ್ಯಾಪಿ ವಿತ್ ಮೀ. ಆಮೇಲೆ ಅವ್ರು ನನಗೆ ಟೆಸ್ಟಿಮೋನಿಯಲ್ಸ್ ಎಲ್ಲ ಕೊಟ್ಟಿದ್ದು ನೋಡಿ ನನಗೆ ತುಂಬ ಅದರಲ್ಲಿ ಆಸಕ್ತಿ ಹೆಚ್ಚು ಆಗ್ತಾ ಹೋಯಿತು. ಹಾಗಾಗಿ ನಾನು ಮಾರ್ನಿಂಗ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಹೋದೆ. ಆಲ್ಮೋಸ್ಟ್ 14 ಇಯರ್ಸ್ ನಾನು ಫಿಟ್ನೆಸ್ ಟ್ರೈನ್ ಮಾಡಿದ್ದೀನಿ. ಟೆನ್ನಿಸ್ ಪ್ಲೇಯರ್, ನ್ಯಾಷನಲ್ ಲೆವೆಲ್ ಟೆನ್ನಿಸ್ ಪ್ಲೇಯರ್ಗೂ ಟ್ರೈನ್ ಮಾಡಿದ್ದೀನಿ. ಇಲ್ಲಿ ಬೆಳಗಂ ಬಂದಮೇಲೆ ಮಿಡೋರಿ ಸೆಟಪ್ ಮಾಡಿದ್ಮೇಲೆ ಫಿಟ್ನೆಸ್ ಜರ್ನಿಯನ್ನು ಬಿಟ್ಟೆ ಹೊರತು, ಅಂದರೆ ಬೇರೆಯವ್ರು ಕಲಿಸೋದು ಬಿಟ್ಟೆ. ಬಟ್ ನಾನು ಇನ್ನೂ ಫಿಟ್ನೆಸ್ ಮಾಡ್ತಾನೆ ಇದ್ದೀನಿ ನನಗೋಸ್ಕರ. ಅದೊಂದು ನಮ್ಮ ಜೀವನದ ಒಂದು ಭಾಗ. ನಾವು ಹೇಗೆ ಹಲ್ಲು ಉಜ್ತೀವೋ ಹಾಗೆ ಫಿಟ್ನೆಸ್ಸು ಒಂದು ನಮ್ಮ ಜೀವನದ ಒಂದು ಹಿಸ್ಸೆ ಆಗಿರಬೇಕು ಅಂತ ಅನ್ಕೋತೀನಿ ನಾನು. ಆದಷ್ಟು ಅದು ಕಲಿಸಿದೆ ನನಗೆ. ಖಂಡಿತ ಮೇಡಮ್. ಸ್ನೇಹಿತರೆ, ಆಸಕ್ತಿ, ಪರಿಶ್ರಮ ಜೊತೆಗೆ ಕುಟುಂಬದ ಬೆಂಬಲ ಇದ್ರೆ ಯಾವುದೇ ಕನಸನ್ನ ಸಾಕಾರಗೊಳಿಸಬಹುದು ಅನ್ನೋದಕ್ಕೆ ಸಾಕ್ಷಿಯಾದ ಶ್ರೀಮತಿ ಬೀನಾ ಸಂಬರಗಿಮಠ ಅವರೊಂದಿಗಿನ ಸಂದರ್ಶನವನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣು ಧ್ವನಿ 90.4 FM. ನಮಸ್ಕಾರ.